ಅಲ್ಲೇ ಹುಡುಗಿ ನಿಂತತಿ, ಕಣ್ಣೀರು ಹಾಕೊಂಡು ಬರಾಕತ್ತತಿ. ಯಾರಿರ್ಬೋದು? ನೋಡಿರ ದೂರದಿಂದ ಸುಂದ್ರಿ ಹಂಗೆ ಕಾಣಕತ್ತಾಳು. ಸುಂದ್ರಿನ ಅಲ್ಲ ಅಂತ ಯೋಚನೆ ಮಾಡಕತ್ತಿದ್ದೆ. ಅಷ್ಟ್ರಾಗ ಮುಂದೆ ಬರ್ತಾನೆ ನೋಡ್ತಾನ ನೀನ ಆಗ್ಬಿಟ್ಟಿತಿ. ನನಗೆ ಒಮ್ಗಿಲೆ ಒಂಥರ ಆತವ, ಪಾಪಿ ಹುಡುಗಿ ಯಾಕೆ ಹಿಂಗೆ ಬರೋದಂತೇಳಿ ತಲೆಯಾಗ ಒಂಥರ ವಿಚಾರಗಳು ಬಂದು ಬಿಡು. ಅಲ್ಲ ಮನೆಗೆ ಹೋಗಿ ಮಾತಾಡೋಣ ಬಿಡು. ಅಲ್ಲ ಯಾವ ಊರಿಗೆ ಹೊಂಟಿದ್ದಿ? ಈ ಕಡೆ ಇಲ್ಲಿ ಮನೆಗೆ ಹೋಗೋದ್ಬಿಟ್ಟು ಊರಿಗೆ ಹೋಗ್ಕನಂತಿದ್ದಿ? ಯಾವ ಬಸ್ಸಿಗೆ ಕಾಯಕತ್ತಿದ್ದಿ? ಇದೇ ಊರಾಗ ಮನೆ ಇಟ್ಕೊಂಡೆ ಯಾವ ಊರಿಗೆ ಹೋಗಕ್ಕೆ ನಿಂತಿದ್ದಿ? ನನ್ನ ಫ್ರೆಂಡ್ ಇದ್ಲು ಅತ್ತೆ, ಅವಳ ಹೆಸರು ಸೈತಾ ಅಂತ ಹೇಳಿ, ಆಕಿನ ಭೇಟಿ ಆಗಾಕ ಹೊಂಟಿದ್ನಿ. ಈಗ ಆಕಿ ಪಿ ಜಿ ಆಗಿರ್ತಾಳೆ. 2 ದಿನ ಹೋಗಿ ಅಲ್ಲೇ ಇದು ಬಂದ್ರಾತಂತ ಅಂದ್ಕೊಂಡೆ ಹೊಂಟಿದ್ನಿ. ಮತ್ತು ನಾನೀಗ ಎಲ್ಲಿ ಹೋಗಲಿ? ಎಲ್ಲಿ ಹೋಗೋಕ್ಕೂ ನನಗೆ ಜಾಗನೇ ಇಲ್ಲ. ಈಗ ಅತ್ತೆ ಮನೆಗೆ ಹೋಗ್ಬೇಕಂದ್ರೆ 2 ದಿನ ಮದುವೆಗೆ ಹೋಗ್ತೀನಿ ಅಂತೇಳಿ ಕರ್ಕೊಂಡು ಬಂದು ಮಂಜವ ನಮ್ಮ ಚಿಕ್ಕಮ್ಮ ಹಿಂಗೆ ಮಾಡಿದ್ಲು ಅಂತ ಅವ್ರಿಗೆ ಗೊತ್ತಾದರೆ ಇನ್ನೊಂದು ಸರಿ ಅವರಾಗೆ ಮನೆಗೆ ಬಂದು ಕರೆದ್ರೆ ನನ್ನ ಕಳ್ಸಂಗಿಲ್ಲ. ಅದಕ್ಕಾಗಿ ಮದುವೆ ಮುಗಿಯೋವರೆಗೂ ನಾನು ನಮ್ಮ ಫ್ರೆಂಡು ಪಿ ಜಿಲಿ ಇದ್ರಾಯ್ತು ಅಂತ ಹೇಳಿ ಪಟ್ನಕ್ಕೆ ಹೊಂಟಿದ್ದೆ. ಪಟ್ಟಣದಲ್ಲಿ ಇರೋದು ನನ್ನ ಫ್ರೆಂಡು. ಅಲ್ಲಿ ಹೋಗಿ ಒಂದು 2-3 ದಿನ ಆಕೆ ಮದುವೆ ಮುಗಿ ಮಟ್ಟ ಇದ್ದು ಆಮೇಲೆ ನಿಮ್ಮ ಮನೆಗೆ ಬಂದು ಒಂದು ಫೋಟೋ ತಗೊಂಡು ಹೋದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ ಅತ್ತೆ. ಅದೇ ಏನು ಮಾಡೋದು, ನೀವು ಸಿಕ್ಕಿದ್ರಿ. ಇವಾಗ ನೀವು ನನಗೆ ಆಸರೆ ಕೊಡೋಕೆ ನಿಂತಿದ್ದೀರಿ. ಹಂಗಾದ್ರೆ ಪಟ್ಟಣಕ್ಕೆ ಹೋಗಕ್ಕೆ ತಯಾರಾಗಿದ್ದೇನ? ಅಯ್ಯ ಹುಚ್ಚಿ, ಅಲ್ಲ ಪಟ್ಟಣದಾಗ ನಿನ್ನ ಗೆಳತಿ ಎಲ್ಲಿದ್ದಾಳ ಏನು ಹಂಗೆ ಅಂತೆಲ್ಲ ಗೊತ್ತಾಗ್ತಿತ್ತಾ? ಹಾಂ, ನಂಬರು ನೆನಪಿತ್ತು ಅತ್ತಿ. ನಾನು ಆಕೆಗೆ ಫೋನ್ ಮಾಡಿದ್ರೆ ಸಾಕು, ನಾನೆಲ್ಲೇ ಇದ್ರೂ ಆಕೆ ಕರೆಯೋಕ್ಕೆ ಬರ್ತಿದ್ಲು. ಅದಕ್ಕಾಗಿ ನಾನು ಹೋಗೋ ನಿರ್ಧಾರ ಮಾಡಿದ್ನಿ. ಆದರೆ ನೀವು ಸಿಕ್ಕಿದ್ರಿ, ನನಗೆ ಹೋಗೋ ಅವಕಾಶನ ತಪ್ಪೋಯ್ತು. ಇವಾಗ ನಾನು ನಿಮ್ಮ ಮನೆಗೆ ಬರೋ ಹಂಗಾಯ್ತು. ಸರಿ ಅತ್ತಿ, ನಾನು ನಿಮ್ಮ ಮನೆಗೆ ಬರೋಕ್ಕೆ ಒಪ್ಕೋತಾನೆ. ಆದರೆ ಇನ್ನೊಂದು, ನಾನು ಮದುವೆಗೆಲ್ಲ ಬರಲ್ಲ ಅತ್ತಿ. ಮದುವೆಗೆ ಬಂದರೆ ನಿಮ್ಮ ಮಧ್ಯೆ ಮತ್ತೆ ಜಗಳ ಮಾಡೋದು ಬೇಡ. ಇನ್ನು ನೀವು ಮದುವೆನೇ ಆಗದೆ ಜಗಳ ಆಡೋದು ನನಗೆ ಇಷ್ಟನೇ ಇಲ್ಲ. ನನ್ನಿಂದಾಗಿ ಯಾರು ಜಗಳ ಆಡಬಾರ್ದು, ನನ್ನಿಂದಾಗಿ ಯಾರು ಜಗಳ ಮಾಡಬಾರ್ದು. ಅದು ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಕೇಳ್ಕೊಳ್ತಾ ಇರೋದು ಅಷ್ಟೇ. ಅಲ್ಲ ಹುಚ್ಚಿ, ನಿಂಗೇನು ಹುಚ್ಚಿಗೆ ಹೆಚ್ಚಿಡ್ತೇನೆ? ನಿನ್ನ ಸಲುವಾಗಿ ಯಾಕೆ ಯಾರಾದರೂ ಜಗಳ ಮಾಡ್ತಾರೋ? ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಬಾ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹಿಂಗಾಗತ್ತಿರೋದು. ಯಾಕೆ ನೀನು ಸುಮ್ಮನೆ ಯೋಚನೆ ಮಾಡ್ತಿದ್ದಿ? ಆ ಯೋಚನೆಗಳನ್ನೆಲ್ಲ ಬಿಟ್ಟು ಹಾಕಿ ತಲೆಗಿಂದ ತೆಗೆದ್ಬಿಡು. ಆಕೆ ಮಂಜವ್ವ ಹಂಗೆ ಅಂತ ಗೊತ್ತಿದ್ದು ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಿ? ಹಾಂ, ಅಲ್ಲ ಆಕೆ ಬಗ್ಗೆ ನೀನು ಯಾಕೆ ಯೋಚನೆ ಮಾಡಿದ್ದಿ? ಈಗ ಇಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ, ನಡಿ ಮನೆಗೆ. ಮೊದಲು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಮಾತಾಡುವಂತೆ. ನಡಿ ಇವಾಗ. ಸರಿ ಅತ್ತೆ, ನಡೀರಿ ಹೋಗೋಣ. ಆದ್ರೆ ನೀವು ಮಾತ್ರ ನನ್ನ ಮದುವೆ ಕರಿಬಾರ್ದು ಅಷ್ಟೇ ಅತ್ತೆ. ಮುಂದೆ ಯೋಚನೆ ಮಾಡೋಣ ಅಂತ. ಇವಾಗ ಮನೆಗಾದರೂ ಬರ್ತೀಯ, ಇಲ್ಲ ನಿಂತ್ಕೊಂಡು ಮಾತಾಡ್ತೀಯ ನೀನು? ಬರ್ತೀನಿ ಅತ್ತೆ, ನಡೀರಿ ಹೋಗೋಣ. ಇಲ್ಲೇನೋ ಬರತ್ತೀನಿ. ಆದರೆ ಇದು ಚಿಕ್ಕಮ್ಮ ಗೊತ್ತಾದ್ರೆ ಏನು ಮಾಡೋದು? ಆಕೆ ಗೊತ್ತಾದರೆ ಸುಮ್ಮನೆ ಇರ್ತಾಳೇನ? ನನಗಂತೂ ಒಂದು ತಿಳಿವಲ್ತ. ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ಯಾಳ ಅಂತೇಳಿ. ಅದು ಇದು ಮೊದಲು ಅವರನ್ನ ಮನೆ, ಏನು ಮಾಡ್ತಾಳೆ ಏನೋ ಅಂತ ಭಯ ಆಗದಕ್ಕೆ ನನಗೆ. ಅತ್ತಿ ನನಗೆ ನಿಮ್ಮ ಮನೆಗೆ ಬರೋಕ್ಕೂ ಈಗ ಇಲ್ಲಿ ಬಂದಮೇಲೆ ಭಯ ಹುಟ್ಕೊಂಡೈತೆ ಅತ್ತಿ. ಯಾಕೆ ಸುಂದ್ರಿ, ಯಾಕೆ ಹಿಂಗೆ ಹೇಳಾಕತ್ತೀರಿ? ಯಾಕೆ ಭಯ ನಿನಗೆ? ಅಲ್ಲ ಅತ್ತಿ, ನಾನೇನೋ ನಿಮ್ಮ ಮನೆಗೆ ಬರತ್ತೀನಿ, ಅದೇನಾರ ಚಿಕ್ಕಮ್ಮ ಗೊತ್ತಾದ್ರೆ ಆಕೆಯಲ್ಲಿ ಮತ್ತೆ ಜಗಳಾಡಿ ಮತ್ತೆ ಹೊಡೆದಾಡಕ್ಕೆ ನಿಂದಿರ್ತಾಳೇನೋ ಅಂತ ಭಯ ಆಗತೈತಿ. ನಾನು ಆಕೆ ಮೊದಲು ಷರತ್ತು ಕಟ್ಕೊಂಡು, ಆದರೆ ನಾನು ಆಕೆಗೆ ಬರುವಾಗ ನಾನು ಮಂಜವ್ವ ಅಂತ ಅಂದುಬಿಟ್ಟೆ ಸಿಟ್ನ್ಯಾಗ. ಈಗ ನಾನು ಅವ್ರ ಅನ್ನ ಮನೆಗೆ ಬಂದು ಇಲ್ಲಿ ಉಳ್ದನಂತ ಗೊತ್ತಾದ್ರೆ ಆಕೆ ಏನು ಮಾಡ್ತಾಳೆ ಅಂತ ಭಯ ಆಗತೈತಿ ನನಗೆ. ನಿಮ್ಮ ಜೊತೆ ಎಲ್ಲಿ ಜಗಳ ಆಡ್ತಾಳೆ ಅನ್ನೋದು ಅಂಜಿಕೆ ಬಂದ ಬಿಟ್ರೆ ಬೇರೆ ಏನಿಲ್ಲ. ಅಯ್ಯೋ ಹುಚ್ಚಿ, ಆಕೆ ಹೆಂಗೆ ಗೊತ್ತಾಗತ್ತೆ ನೀನು ಇಲ್ಲಿ ಬಂದಿರೋದ? ಏನು ಅವ್ರನ್ನ ಹೇಳ್ತಾರಂತ ಅಂದ್ಕೊಳ್ಳೇನು? ಅವರನ್ನ ನನ್ನ ಮಾತು ಮೀರಿ ಏನೂ ಹೇಳಂಗಿಲ್ಲ. ನೀ ಏನು ಯೋಚನೆ ಮಾಡಬೇಡ, ಬಾ. ಹಂಗೇನಾದ್ರೂ ಆದ್ರೆ ನಾನು ಇಲ್ಲೇನು ನಿನಗೆ? ಹಾಂ, ನಾನು ನಿನ್ನ ಸಪೋರ್ಟಿಗೆ ನಿಲ್ಲಂಗಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನೋಡಿ ಬಾ. ಎಲ್ಲ ಮಕ್ಕಳು ಅಂದ್ರೆ ಒಂದ ಅನ್ಕೋಬೇಕು. ಯಾಕೆ ನೀನು ಆಕೆ ಗಂಟೆಗೆ ಹುಟ್ಟಿದ್ಯಲ್ಲ, ಇಲ್ಲ ಅಂತಂದಿದ್ರೆ ಬಿಟ್ಟು ಬರ್ಬೇಕಾಗಿತ್ತು ನೀನು ಹೊರಗೆ. ಅವಾಗನ ಇಷ್ಟು ದಿನ ಇಟ್ಕೊಂಡು ಈಗೇನು ನಾಟಕ ಮಾಡೋದಾಳೆ ಏನಕ್ಕೆ? ಆಕೆಗೆ ಸರಿಯಾಗಿ ಬುದ್ಧಿ ಕಳಿಸಿದ್ರತ್. ನೀನು ಏನು ಯೋಚನೆ ಮಾಡಬೇಡ, ನಡಿ. ಆದರೂ ನಂಗೆ ಭಯ ಆಗತ್ತತ್ತಿ. ನಾನು ಎಲ್ಲಿ ಬಂದು ನಿಮಗೆ ಜಗಳ ಹಚ್ಚಿಡ್ತಾನೋ? ಮೊದಲೇ ಅಣ್ಣ ತಂಗಿ ತಗೋತಾ ಇದ್ದೀರಾ, ಎಲ್ಲಿ ನನ್ನಿಂದಾಗಿ ಅದೆಲ್ಲ ತೊಂದರೆ ಆಗುತ್ತೇನೋ ಅನ್ನಂಗೆ ನನ್ನ ಮನಸ್ಸಿಗೆ ಒಂಥರ ಸಂಕಟ ಆಗ್ತಾಯಿದೆ ಅತ್ತೆ. ಮದುವೆ ನಿಂತು ಬಾ. ಅದಕ್ಕೋಸ್ಕರ ನಿನ್ನ ಜೀವನ ಹಾಳು ಮಾಡ್ಕೋತೀನ? ಅಲ್ಲಿ ಇನ್ನೊಬ್ಬರ ಕಡೆ ಹೋಗಿರೋದಕ್ಕಿಂತ ನಾನು ನಿನ್ನ ಹತ್ತಿದ್ದಾನೆ, ನಡಿ ಒಳಗೆ. ನೀವು ಇಷ್ಟು ಹೇಳ್ತಾ ಇದ್ದೀರಂದ್ರೆ ಸರಿ ಅತ್ತಿ. ಸುಂದರಿ, ಇನ್ನೂ ಅಲ್ಲೇ ನಿಂತು ಏನು ಮಾಡತ್ತಿದ್ದಿ? ಬಾ ಒಳಗೆ, ಬಾವಾ. ಅಂಕಿತಾ, ಸಚಿನ್, ಬರೀಲೇ. ಯಾರು ಬಂದ ನೋಡು ಬರ್ರಿ. ಯವ್ವ ಸೋಫಾ ನೋಡ್ದೆ, ಸಾಲ ಮಾಡಿ ಮದುವೆ ಸಲುವಾಗಿ ತೊಗೊಂಬಂದ. ಮನೆಗೆ ಹೋಗಾರ ಬರಾರನ್ನ ಕುಂದ್ರಾಗ ಏನೂ ಇಲ್ದಂಗೆ ಆಗಿತ್ತು. ಅದಕ್ಕಾಗಿ ಸ್ವಲ್ಪ ಸಾಲ ಮಾಡಿ ತೊಗೊಂಬಂದನು. ಬಾ ಕುಂದ್ರ ಬಾ. ಹ್ಞೂ ಅತ್ತಿ. ಅಯ್ಯೋ ಸುಂದ್ರಿ, ಹೆಂಗದೆ ಸುಂದ್ರಿ? ಆರಾಮ? ಇಷ್ಟು ದಿನ ಆಯ್ತು ನಿನ್ನ ನೋಡಿ. ಅಲ್ಲ, ಎಲ್ಲಿ ಹೋಗಿದ್ದೆ ನೀನು? ಓ, ನಿಂದು ಮದುವೆ ಆಯ್ತಲ್ಲ, ಸೊ ಹಾಗಾಗಿ
ನೀನು ಯಾರಿಗೂ ಪೇಮೆಂಟ್ ಆಗಿಲ್ಲ. ಓ ಹೌದಾ, ಹೇಗಿದೆಯಾ, ಆರಾಮಾ? ಹಾಂ, ನೀವು ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ? ಅಮ್ಮ ಈಕೆ ಅಮ್ಮವ್ರ ಮನೆಗೆ ಹೋಗೋದು ಬಿಟ್ಟು ನಮ್ಮ ಮನೆಗೆ ಯಾಕೆ ಬಂದಾಳ? ನೀನು ಯಾಕೆ ನಮ್ಮ ಮನೆಗೆ ಕರ್ಕೊಂಬಂದು? ಆಕೆ ಮದುವೆಗೆ ಹೋಗ್ಬೇಕಾಗಿರೋದು ಅಮ್ಮವ್ರ ಮನೆಗಲ್ಲ, ನೀನು ನೋಡಿದ್ರೆ ನಮ್ಮ ಮನೆಗೆ ಕರ್ಕೊಂಬಂದಿದ್ದಿ. ಇದೇನಾದ್ರು ಅತ್ತೆ ಗೊತ್ತಾದ್ರೆ ಸುಮ್ಮನೆ ಇರ್ತಾಳೇನ? ಅಯ್ಯೋ, ಆಕೆನು ಮಾಡ್ತಾಳೆ, ಆಕಿದು ಬರೀ ಅದೇ ಆಯ್ತು. ಅಲ್ಲ, ಹುಡುಗಿನ ಹೋದಾಕಿನ ಜಗಳ ಮಾಡಿ ಕಳಿಸಿದಾಳೆ ಆಕಿ. ಅದಕ್ಕೆ ಊರು ಹೊಂಟಿತ್ತ, ಪಾಪ ನಾನು ಕರ್ಕೊಂಬನ್ನಿ ಬಾ ಸುಂದ್ರಿ ನಮ್ಮ ಮನೆಗೆ, ನೀನು ಯಾಕೆ ಅಷ್ಟು ಯೋಚನೆ ಮಾಡ್ತೀಯ ಅಂತೇಳಿ. ಆಕಿದೇನು ಯೋಚನೆ ಮಾಡ್ತಿದ್ದೆ ಬಿಡು. ಆಕೆ ಹಾಗೆ ಯಾವಾಗ ನೋಡ್ತೇವ ಒಂದಿಟ್ಟು ಜೀವಕ್ಕೆ ನೆಮ್ಮದಿ ಅನ್ನೋದಿರೋದಿಲ್ಲ ಅದಕ್ಕೆ. ಹಂಗೆ ಕಚರ ಪಚರ 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 ಅದು ಇದು ಮಾತಾಡ್ತಿರ್ತಾಳೆ. ಆಕೆ ಮಾತಾಡೋ ಮಾತಿಗೆ ಅರ್ಥನೂ ಇರಂಗಿಲ್ಲ. ಹಂಗೇ ಜಗಳ ಒಟ್ಟು ಎಕ್ಕಿಗೆ ಇವರಪ್ಪ ಆಗ ಜಗಳ ಹಚ್ಚಿ ಇವರಪ್ಪನ ಆಕೆನ ದೂರ ಮಾಡಿಬಿಟ್ಟಾಳ ಆಕೆ. ನಿಮ್ಮತ್ತಿ ಏನಮ್ಮ ಕರ್ತ್ಯಾ? ಯಾಕೆ ಕರ್ದೆ? ನಾನು ಹೊರಗಡೆ ನನ್ನ ಫ್ರೆಂಡ್ಸ್ ಹತ್ರ ಹೋಗಿದ್ದೆ. ನೀನು ನೋಡಿದ್ರೆ ಹಂಗೆ ಪದೇ ಪದೇ ಬರೀ ಕರೆಯೋದನ್ನ ಮಾಡ್ತಿದ್ದಿ. ಯಾಕೆ ಕರ್ದೆ ನಾನು? ಅಯ್ಯೋ ಸುಂದ್ರಿ ಅಕ್ಕ, ಹೆಂಗಿದಿ? ಆರಾಮದೇನು? ಇಷ್ಟು ದಿನ ಆಯ್ತು ನೀನು ನೋಡಿ, ಇಷ್ಟು ಚೆನ್ನಾಗಿ ಕಾಣಕತ್ತಿದ್ದಿ. ಇವಾಗ ಆ ಡ್ರೆಸ್ನಾಗಿಂತ ಈ ಸೀರೆಯಾಗ ಒಳ್ಳೆ ಹೀರೋಯಿನ್ ಗಂಡ ಕಾಣಕತ್ತಿದ್ದಿ. ಅಲ್ಲ, ನೀನು ಯಾಕೆ ಇಷ್ಟು ದಿನ ಎಲ್ಲೋ ಹೋಗಿದ್ದಿ? ಎಲ್ಲಿದ್ದಿ? ನೀನು ಎಲ್ಲರೂ ಹುಡ್ಕಾತಿದ್ರಂತ. ಓ, ನೀನು ಮದುವೆ ಆಗಿ ಹೋಗಿದ್ಯಲ್ಲ, ನೀನು ಲವ್ ಮಾಡಿ ಮದುವೆ ಆದ್ಯಲ್ಲ. ಹೆಂಗಿದಾರನ್ನ? ಚಂದದಾರೇನು? ಅಲ್ಲ, ನಮ್ಗನ್ನೋದು ಕರ್ದೇ ಇಲ್ಲ ನೀನು, ನಾವು ಭೇಟಿ ಮಾಡ್ಸಂಗಿಲ್ಲೇನು? ಅಯ್ಯೋ ಅಂಕಿತಾ, ನಿನ್ನನ್ನು ಕರೆಯೋಷ್ಟು ಟೈಮ್ ಇರಲಿಲ್ಲ. ಅರ್ಜೆಂಟಲ್ಲಿ ನಾನು ಪ್ರೀತಿ ಮಾಡಿದ್ನಲ್ಲ, ಚಿಕ್ಕಮ್ಮ ಮನೇಲಿ ಮದುವೆ ಇಟ್ಕೊಂಡಿರೋ ಕಾರಣ ನಾನು ಅವ್ರನ್ನ ಹೋಗಿ ಮದುವೆ ಆಗಬೇಕಾಯ್ತು. ನಾನಿವಾಗ ಅಲ್ಲೇ ಇದ್ದೀನಿ. ಅದು ನಿಂಗೆ ಗೊತ್ತಿರಬೇಕಲ್ಲ, ಇದ್ರ ಹತ್ರ ದೊಡ್ಡ ಮನೆ ನೋಡಿದೀಯಾ? ನಿಮ್ಗೆ ಅವ್ರು ಗೊತ್ತಿರ್ಬೋದು. ಅವರು ಫಾರಿನಲ್ಲೇ ಇದ್ದಿದ್ದು, ಕ್ರಿಶ್ ಅಂತ ಹೇಳಿ. ಓಹೋ, ಹಾ ಕ್ರಿಶ, ನೀನು ಮದುವೆ ಆಗಿರೋದು. ಎಷ್ಟು ಒಳ್ಳೆಯವನು ಗೊತ್ತಾ ಅವನು. ಓದೋದ್ರಲ್ಲೂ ಫಸ್ಟ್ ನಂಬರ್ 1 ಅವನೇ ಇದ್ದ. ಅಲ್ಲೂ ನಮ್ಮ ಸ್ಕೂಲಲ್ಲಿ ಇದ್ದ. ಆಮೇಲೆ ಮತ್ತೆ ಬೇರೆ ಸ್ಕೂಲ್ಗೆ ಹೋದ. ಆಮೇಲೆ ಮತ್ತೆ ಇದೇ ಊರಿಗೆ ಕಾಲೇಜ್ಗಂತ ಇಲ್ಲೇ ಬಂದ. ಆದರೂ ಅವನಷ್ಟು ಹುಷಾರೇ ಯಾರೂ ಇರಲಿಲ್ಲ ಗೊತ್ತಾ ನಮ್ಮ ಕ್ಲಾಸಲ್ಲಿ. ಅವನ ನೀನು ಮದುವೆ ಆಗಿರೋದು ಆ ಕೃಷ್ಣ. ನಿಂಗೆ ಅವ್ರು ಗೊತ್ತಾ? ಅವ್ರ ಅಪ್ಪ ಅಮ್ಮನ ಹೆಸರು ಏನು ಹೇಳೋ ನೋಡೋಣ. ಅವ್ರ ಮಮ್ಮಿ ಹೆಸರು ಐಶ್ವರ್ಯ, ಅವ್ರ ಅಪ್ಪನ ಹೆಸರು ಈಶ್ವರ್ ಏನೋ ಇದೆ, ಅವರೇ. ಓ ಹೌದಾ, ನಿಂಗೆ ಗೊತ್ತಾ ಹಂಗಾದ್ರೆ? ಹೌದು ಸಚಿನ್, ಅವರೇ ಕ್ರಿಶ್ ನನ್ನ ಮದುವೆ ಆಗಿರೋದು. ಇವಾಗ ಫಾರಿನ್ಗೆ ಹೋಗಿದ್ದಾರೆ. ಅವರು ಒಂದು ಜಾಬ್ಗೆ ಅಪ್ಲೈ ಹಾಕಿದ್ರು. ಸೊ ಅವ್ರಿಗೆ ಇಂಟರ್ವ್ಯೂ ಕರೆದಿದ್ದಾರೆ, ಹಾಗಾಗಿ ಹೋಗಿದ್ದಾರೆ. 1 ಮಂತ್ ಬಿಟ್ಟು ಬಂದು ನಾನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದರೆ ನಾನೇ ಬರಲ್ಲ, ಇಲ್ಲಿ ಅತ್ತೆ ಮಾವನ ಜೊತೆ ಇರ್ತೀನಿ ಅಂತ ಹೇಳಿದೆ. ಸೊ ಇಲ್ಲ, ನೀನು ಬಾ, ಮತ್ತೆ ನೀನು ಇಲ್ಲೊಂದು ತಿಂಗಳು 1-2 ತಿಂಗಳಿದ್ದು ಆಮೇಲೆ ಮತ್ತೆ ಬೇಕಿದೆ ಹೋಗು, ನಂಗೆ ಊಟಕ್ಕೆ ತೊಂದರೆ ಆಗುತ್ತೆ ಅಂತಂದರು. ಹಾಗೆ ಓಕೆ ಅಂತ ಹೇಳಿದೆ. ಬಟ್ ಇವಾಗ ನಾನು ಅಮ್ಮಂದು ನಿಮ್ಮದೆಲ್ಲ ಮದುವೆ ಮುಗಿಸ್ಕೊಂಡು ಹೋಗಬೇಕು ಅಂತಂದರೆ ನೋಡೋ ಭಾಗ್ಯ ನನ್ನಲ್ಲಿಲ್ಲ. ನಾನು ಏನು ಮಾಡಲಿ ಹೇಳಿ? ಅಯ್ಯೋ ಯಾಕಿಲ್ಲ, ನೀನು ನಮ್ಮ ಮದುವೆ ಬರಲೇಬೇಕು. ನೀನು ಬರಲಿಲ್ಲ ಅಂದ್ರೆ ನಾನಂತೂ ನಿನ್ನ ಜೊತೆ ಮಾತಾಡೋಂಗೆ ಇಲ್ಲ. ನೀನು ಎಲ್ಲಿ ನೋಡಿದ್ರು ಅಷ್ಟೇ, ನಾನು ಮಾತಾಡೋಂಗಿಲ್ಲ. ನಾನು ಅಮ್ಮಗನ ಮದುವೆ ಆಗ್ತಾ ಇದ್ದೀನಿ, ನಿನಗೆ ಗೊತ್ತು ಅಲ್ವಾ? ಅಮ್ಮನ ಮದುವೆ ಆಗ್ತಾ ಇದ್ದಾನೆ. ಅಯ್ಯೋ ಏನು ಹುಡುಗರು ಏನೋ. ಅಲ್ಲಲ್ಲಿ ಅಂಕಿ, ಹೋಗಿ ಒಂದಿಟ್ಟು ಆಕೆಗೆ ಕುಡಿಯೋಕೆ ನೀರಾ ಒಂದಿಟ್ಟು ಏನಾರ ತೊಗೊಂಬರೋ ತಿನ್ನಾಗ. ಪಾಪ ಹೊಟ್ಟೆ ಹಸಿದಿರ್ಬೇಕು, ಊಟ ಮಾಡಿಲ್ಲ ಏನು ಮಾಡಿಲ್ಲ. ಹಂಗೆ ಹೋಗ್ಯಾಳು ನಿಮ್ಮ ಅತ್ತಿ, ಹೊರಗೆ ಹಾಕಿಬಿಟ್ಟ ಪಾಪಕ್ಕಿನ. ಅದೊಂದು ಫೋಟೋ ತೊಗೊಂಡ ಬಂದಾಳ. ಹೋಗಿ ಒಂದಿಟ ಕುಡಿಯೋಕೆ ನೀರು ತೊಗೊಂಡ ಏನರ ಅನ್ನ ಸಾರ ಏನರ ಹಾಕೊಂಡು ಬರೋ, ಒಂದಿಟ ಊಟ ಮಾಡ್ತಾ ಪಾಪಕ್ಕೆ. ಅಯ್ಯೋ ಹೌದಾ ಅಮ್ಮ, ಪಾಪ ಸುಂದ್ರಿ ಹುಟ್ಟಿದಾಗಿಂದ ಕಷ್ಟನ ಪಡ್ತಾ. ಸರಿ ಸುಂದ್ರಿ, ಇವಾಗ ಹೋಗಿ ತೊಗೊಂಡು ಬರ್ತಾನೆ. ಅಮ್ಮ ನಾನು ಸ್ವಲ್ಪ ಹೊರಗೆ ಬರ್ತೀನಿ, ಸ್ವಲ್ಪ ಕೆಲಸ ಐತಿ, ಫ್ರೆಂಡ್ಸ್ಗೆಲ್ಲ ಹೇಳಿ ಬರಬೇಕು. ಹಂಗೆ ಸ್ವಲ್ಪ ಹೊರಗಡೆನೂ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸರಿಯಪ್ಪ, ಆಯ್ತು, ಹೋಗಿ ಬಾ. ಸುಂದ್ರಿ, ನೀನೇನು ಯೋಚನೆ ಮಾಡಬೇಡ, ಇನ್ನು ಮುಂದಿಲ್ಲ ಆರಾಮಾಗಿರು. ಯಾರ ಬಗ್ಗೆನೂ ತಲೆನೂ ಕೆಡಿಸ್ಕೋಬೇಡ. ಯಾರು ಏನಾರ ಹಾಳಾಗಿ ಹೋಗಲಿ, ನಿನಗೆ ಎದಕ್ಕೆ ಬೇಕು? ನೀನು ಮದುವೆಗೆ ಬಂದು ಮದುವೆ ಮುಗಿಸ್ಕೊಂಡು ಹೋಗ್ಬೇಕು. ಆಕೆ ಹಾಳಾಗಿ ಹೋಗ್ಲಿಕ್ಕೆ ಆಕಿದು ಯಾವಾಗಲೂ ಇದ್ದಿದ್ದಾನೆ ನೋಡು. ಸ್ವಲ್ಪ ಮನ್ಯಾಗ ಓಡಾಡಿ ಕೆಲಸ ಮಾಡ್ಕೊತ ಚಿನ್ಕುರುಳಿ ಪಟಾಕಿ ಹಂಗೆ ಓಡಾಡ್ಕೊತ ಇರ. ಅದು ಇದು ಮಾಡಿದೆ ಅಂತೇಳಿ ಸುಮ್ಮನೆ ಒಂದತ್ತದಲ್ಲೇ ಕುಂತ್ರೆ ನಿನಗೆ ಅದು ಇದು ಆಲೋಚನೆಗಳು ಬರ್ತಾವೆ. ಆರಾಮ ಮದುವೆ ಮುಗಿಬಿಟ್ರೆ ಹೆಂಗೆ ಬರ್ತಾವೆ ಅಂತ ಹೇಳಿಲ್ಲ, ಬಂದು ಮುಗಿಸ್ಕೊಂಡು ಹೋಗ್ಬಿಡು ಸಾಕಷ್ಟೇ. ಹಾಂ ಸರಿ ಅತ್ತೆ, ನೀವು ಹೇಳಿದಂಗೆ ಆಗಲಿ. ನಾನು ಏನು ಯೋಚನೆ ಮಾಡಿದೆ, ಆರಾಮಾಗಿರ್ತೀನಿ. ನಿಮ್ಮ ಮನ್ಯಾಗ ಇವರೆಲ್ಲನೂ ಮಾತಾಡಿದ್ಕೊಳ್ಳಿ ಆರಾಮಾಯ್ತು. ಆದರೆ ಮಾಮ ಇನ್ನೂ ಬಂದಿಲ್ಲ. ಮಾಮ ಏನಂತಾರೆ ಏನೋ ಅಂತ ಭಯ ಆಗತೈತಿ. ಅಯ್ಯೋ ಬರ್ತಾನೆ, ಈಗ ಹೊರ ಹೊತ್ತಾಗೈತಿ. ಅವ್ನಿಗೆ ಯಾಕೆ ತಲೆ ಕಳಿಸ್ಕೊತಿದ್ದಿ? ಅವ್ನು ನಾನು ಹೇಳ್ತಾನೆ ತಗೋ. ನಾವೇನ್ರ ಅಂದ್ರೆ ಆಮೇಲೆ ಹೇಳ್ತಾನೆ ಅವನಿಗೆ. ನೋಡು ಒಂದಿಟ್ಟು ಇಂಥ ಹಾಲಿನಾಗ ಸೋಪ ತರನಪ್ಪ ಅಂದ್ರೆ ನಾನು ಕಡ್ರಕ್ಕಿಲ್ಲ ಆದಿಲ್ಲ ಅಂತಂದು ನಾನು ಸಂಘನ್ಯಾಗ ಸಾಲ ತೆಗೆದು ತಂದನು. ಹೆಂಗೆ ಕಾಣಕತ್ತೈತೆ ನೋಡಿ, ಮನೆ ದೊಡ್ಡ ಮನೆ ಥರದ ಕಾಣತ್ತಲ್ಲ. ಹೋಗಾರ ಬರಾರ ಇರ್ತಾರೋ, ಮತ್ತು ಮಂದಿ ಅವರು ಇವರು ಎಲ್ಲ ದೂರದ ರಿಲೇಟಿವ್ ದಾರ ಬೇರೆ ಇರ್ತಾರೋ. ಅಯ್ಯೋ ಇವ್ರ ಮನೆ ಈಟ್ ಐತೆ ನೋಡ್ದೆ ಗುಡಿಸಲು ಅಂತ ಅನ್ಬಾರ್ದಲ್ಲ. ಅದಕ್ಕೆ ಹಾಗೆ ತೊಗೊಂಬನ್ನಿ, ಅಡುಗೆ ಮನೆ ಸಾರಿಸ್ಬೇಕು. ಆಮೇಲೆ ಅದು ಇವು ಜೋಳ ಗಿಡ ಒಣಗಿ ಹಾಕ್ಬೇಕು, ಬೀಸ್ಕೊಂಬರ್ಬೇಕು. ಒಟ್ಟು ರೊಟ್ಟಿ ಮಾಡಕ್ಕೆ ಕೊಡ್ತಾನೆ ಅವನು. ಹೌದಾತೆ, ಮಾಡೋಣ ತಗೋರೈತಿ. ನಾಳೆ ಜೋಳ ಎಲ್ಲ ಹಸು ಮಾಡೋಣ, ಏನೇನೈತೆ ಅದನ್ನೆಲ್ಲ ಮಾಡೋಣ. ನನಗೂ ಕುಂತ್ರೆ ಬರೀ ಅಲ್ಲಿದ ನೆನಪು ಬರ್ತೈತಿ. ಸರಿ ಅವ್ವ, ಸರಿ ಹಂಗೆ ಮಾಡೋಣ. ಈಗ ಊಟ ಮಾಡಿ ರೆಸ್ಟ್ ಮಾಡು.
ಆಮೇಲೆ ಬೇಕಿದ್ರೆ ಅವನ್ನೆಲ್ಲ ಹಸಿರು ಮಾಡ್ಕೊಂಡ್ರಾತು. ಸರಿ ಅತ್ತೆ.